ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಶಾರದಾ ಅಶ್ವಿನಿ ಕೈಯಿಂದ ತಪ್ಪಿಸ್ಕೊಂಡು ಹೇಗೋ ಒಂದು ಅಜಿತ್ ಕಾರಲ್ಲಿ ಸೇಫ್ ಆಗಿ ಅಜಿತ್ ಮನೆ ಹತ್ರನೇ ಬರ್ತಾಳೆ. ಅಶ್ವಿನಿ ಶಾರದನ ಬೆಂಬಿಡದೆ ಬೆನ್ನತ್ತಿ ಬಂದೇ ಬಿಡ್ತಾಳೆ ಅಜಿತ್ ಮನೆ ಹತ್ರ. ಶಾರದಾ ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾಳೆ, ಸೀದಾ ಲಕ್ಷ್ಮಕ್ಕನ್ ಮನೆಗೆ ಹೋಗ್ಬಿಡ್ತಾಳೆ. ಈ ಕಡೆ ಶಾರದಾ, ಈ ಕಡೆ ದೇವಯ್ಯನಿ ಏನ್ ಕಮ್ಮಿ ಇಲ್ಲ. ಅಶ್ವಿನಿ ಕಾಲ್ ಮಾಡಿ ಹೇಳಿರೋದ್ರಿಂದ ದೇವಯ್ಯನಿ ಸೀದಾ ಲಕ್ಷ್ಮಕ್ಕನ್ ಮನೆ ಹತ್ರ ಬಂದೇ ಬಿಡ್ತಾಳೆ. ಶಾರದಾ ದೇವಯ್ಯನಿ ಕೈನಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಅಜಿತ್ ದೇವಯ್ಯನಿಯ ವರ್ತನೆ ಎಲ್ಲ ಅಬ್ಸರ್ವ್ ಮಾಡಿದಾಗ ಅಜಿತ್ಗೆ ಗೊತ್ತಾಗುತ್ತೆ ಶಾರದತ್ತೆನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ದೇವಯ್ಯನಿ ಅತ್ತೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಗೊತ್ತಾಗುತ್ತೆ. ಸೊ ಮುಂದೆ ಏನ್ ಮಾಡ್ತಾನೆ ಅಜಿತ್ ದೇವಯ್ಯನಿಗೆ, ಶಾರದನ ಅಜಿತ್ ಯಾವ ರೀತಿ ಕಾಪಾಡ್ತಾನೆ, ಏನ್ ಕತೆ ಎಲ್ಲವನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹನಿಮೂನ್ ಟ್ರಿಪ್ ಮುಗಿಸ್ಬಿಟ್ಟು ಮನೆಗೆ ಬಂದಿರ್ತಾರೆ. ಅಜಿತ್ ಮತ್ತೆ ಭೂಮಿ ಮನೆಯಲ್ಲಿ ಶ್ರವಣ್ ಜೊತೆ ಮಾತಾಡ್ತಿರುವಾಗ, ಶಾರದಾ ಬಗ್ಗೆ ಮಾತಾಡ್ತಿರುವಾಗ ದೇವಯ್ಯನಿಗೂ ಕೂಡ ಗೊತ್ತಾಗುತ್ತೆ. ದೇವಯ್ಯನಿಗೆ ಫುಲ್ ಶಾಕ್ ಆಗುತ್ತೆ. ಸಡನ್ ಆಗಿ ಎಲ್ಲಪ್ಪ ಬಂದ್ಲು ಶಾರದಾ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಶ್ರವಣ್ಗೆ 10 ಪ್ರಶ್ನೆಗಳನ್ನ ಕೂಡ ಕೇಳ್ತಿರ್ತಾಳೆ. ಆಗ ಅದೆಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಜೈಲಿಗೆ ಹೋಗ್ಬೇಕಾಗಿದೆ, ಭಾಗ್ಯಮ್ಮಂಗೆ ಹುಷಾರ್ ತಪ್ಪಿದೆ ಹಾಗಾಗಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಅಲ್ಲಿಗೆ ಹೋಗೋಕೆ ರೆಡಿ ಆಗ್ತಾರೆ. ಎಲ್ರು ಕೂಡ ಭಾಗ್ಯಮ್ಮನ ನೋಡೋದಕ್ಕೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರೋದ್ರಿಂದ ಹಾಸ್ಪಿಟಲ್ ಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಭಾಗ್ಯಮ್ಮನ ನೋಡ್ಕೊಳ್ಳೋದಕ್ಕೆ ಲಕ್ಷ್ಮಕ್ಕ ಬಂದಿರ್ತಾಳೆ. ಸೊ ಭೂಮಿ ಎಲ್ಲ ಹೋಗ್ಬಿಟ್ಟು ಎಲ್ರು ಕೂಡ ಸಂಗೀತನು ಕೂಡ ಹೋಗಿರ್ತಾರೆ, ಎಲ್ರು ಕೂಡ ಹೋಗಿರ್ತಾರೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಭೂಮಿ ತುಂಬಾನೇ ಅಳ್ತಾಳೆ, ಅಮ್ಮನ ತಪ್ಕೊಂತಾಳೆ. ಹಾಗೇನೆ ನಚಿಕೇತು ಡಾಕ್ಟರ್ ಆಗಿರೋದ್ರಿಂದ ನಚಿಕೇತು ಎಲ್ರಿಗೂ ಕೂಡ ಧೈರ್ಯ ಹೇಳ್ತಿರ್ತಾನೆ. ಭಾಗ್ಯಮ್ಮಂಗೆ ಲಿವರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿರುತ್ತೆ, ಏನು ಅಂತ ಡಾಕ್ಟರ್ ಕೂಡ ಬಾಯ್ ಬಿಟ್ಟು ಹೇಳಿರೋದಿಲ್ಲ. ಈ ವಿಷಯ ನಚಿಕೇತ್ಗೆ ಗೊತ್ತಿರುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಚಿಕೇತು ಈ ಕಡೆ ಭೂಮಿಗೆ ತುಂಬಾನೇ ಸಮಾಧಾನ ಮಾಡ್ತಿರ್ತಾನೆ, ನಾನು ಹೇಗಾದ್ರೂ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ನಚಿಕೇತು ಭರವಸೆ ಕೊಡ್ತಿರ್ತಾನೆ ಭೂಮಿಗೆ. ಹಾಗೇನೆ ಅಲ್ಲಿ ಜೈಲಿಂದ ಒಂದು ಪರ್ಮಿಷನ್ ಲೆಟರ್ ಕೂಡ ಸಿಗುತ್ತೆ, ಮನೆ ಕರ್ಕೊಂಡೋಗಿ ಅಲ್ಲೇ ನೋಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಹಾಗಾಗಿ ಭೂಮಿ ಮನೆಗೆ ಭಾಗ್ಯಮ್ಮನ ಕೂಡ ಕರ್ಕೊಂಡ್ ಬರ್ಲಿಕ್ಕೆ ಎಲ್ಲ ತಯಾರಾಗ್ತಾರೆ. ಅಷ್ಟರಲ್ಲಿ ಅಜಿತ ಶಾರದಮ್ಮನ ಫೋಟೋನ ಲಕ್ಷ್ಮಕ್ಕಂಗ್ ತೋರಿಸ್ತಿರ್ತಾರೆ. ಲಕ್ಷ್ಮಕ್ಕ ನೋಡಿ, ನಿಮ್ ಮನೆಯಲ್ಲಿ ಕವಿತಕ್ಕ ಅಂತ ಇದ್ರಲ್ವಾ, ಅವರೇನ ಇವರು ಅಂತ ಹೇಳ್ಬಿಟ್ಟು ಫೋಟೋನ ತೋರಿಸ್ತಾರೆ ಶಾರದಮ್ಮಂದು. ಹೌದು ಅಜಿತ್ ಸಾಹೇಬ್ರೆ, ಇವರೇ ಅಂತ ಹೇಳ್ಬಿಟ್ಟು, ಇವರೇ ಶಾರದಮ್ಮ ಅಂತ ನನಗೆ ಗೊತ್ತಿರಲಿಲ್ಲ, ಕವಿತಕ್ಕ ಅನ್ಕೊಂಡು ನಮ್ಮ ನೆನಲೆ ಇದ್ರು ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಕ್ಕ ಕೂಡ ಹೇಳ್ತಿರ್ತಾರೆ. ಈ ಕಡೆ ದೇವಯ್ಯನಿಗಂತೂ ಫುಲ್ಲು ಗಡಗಡ ಅಂತ ನಡುಕ್ತಿರ್ತಾಳೆ. ಎಲ್ಲ ಗೊತ್ತಾಗ್ಬಿಟ್ರೆ ಆ ಮನೆಯಲ್ಲಿ ನಾನು ಬದುಕೋಕೆ ಸಾಧ್ಯನೇ ಇಲ್ಲ, ನಾನು ಆ ಮನೆ ಆಸ್ತಿ ಎಲ್ಲ ಹೇಗಪ್ಪ ಹೊಡೆಯೋದು, ಈ ಶಾರದಾ ಬಂದ್ಬಿಟ್ರೆ ನನ್ ಕತೆ ಮುಗಿಸೇ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಒಳಗಡೆ ಬೇರೆನೇ ಸ್ಕೆಚ್ ಆಗ್ತಿರ್ತಾಳೆ. ಇನ್ನೊಂದ್ ಕಡೆ ಈ ಅಶ್ವಿನಿ ದೇವಯ್ಯನಿಗೆ ಕಾಲ್ ಮಾಡ್ತಾಳೆ. ಹಲೋ ದೇವಯ್ಯನಿ ಮೇಡಮ್ ಅಂತ ಕೂಡ ಆ ಕಡೆ ಅಶ್ವಿನಿ ಹೇಳ್ತಿರ್ತಾಳೆ. ಹಾ ಹೇಳು ಅಂತ ಹೇಳಿ ಈ ಕಡೆ ದೇವಯ್ಯನಿ ಟೆನ್ಷನ್ ಇಂದ ಮಾತಾಡ್ತಿರ್ತಾಳೆ. ಅದು ಮೇಡಮ್ ಒಂದ್ ತಪ್ಪಾಗೋಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಹೇಳ್ತಾಳೆ. ಈ ತರ ಶಾರದನ ಕಿಡ್ನಾಪ್ ಮಾಡಿರೋ ವಿಷಯ, ಅವಳು ತಪ್ಪಿಸ್ಕೊಂಡಿರೋ ವಿಷಯ ಎಲ್ಲ ಕೂಡ ದೇವಯ್ಯನಿ ಹತ್ರ ಮುಚ್ಚಿಟ್ಟಿರುವಂತ ಸತ್ಯ ಎಲ್ಲವನ್ನು ಕೂಡ ಅಶ್ವಿನಿ ದೇವಯ್ಯನಿ ಹತ್ರ ಎಲ್ಲ ಹೇಳ್ತಿರ್ತಾಳೆ. ಆಗ ದೇವಯ್ಯನಿಗೆ ಎಲ್ಲ ಕೂಡ ಕನ್ಫರ್ಮ್ ಆಗುತ್ತೆ, ಶಾರದಾ ಬದುಕಿರೋದು ನಿಜ, ಲಕ್ಷ್ಮಕ್ಕನ್ ಮನೇಲಿ ಇರೋದು ಶಾರದಾನೇ ಆಗಿತ್ತು ಅಂತ ಹೇಳ್ಬಿಟ್ಟು ದೇವಯ್ಯನಿಗೆ ಎಲ್ಲ ಕೂಡ ಗೊತ್ತಾಗುತ್ತೆ. ಕಿಡ್ನಾಪ್ ಮಾಡಕ್ ಮಾಡಿದ್ಯಾ, ಕರೆಕ್ಟ್ ಆಗಿ ಸೇಫ್ ಆಗಿ ಇಟ್ಕೋಬೇಕು ತಾನೆ, ಏನಕ್ಕೆ ತಪ್ಪಿಸ್ಕೊಳಕ್ ಬಿಟ್ಟೆ ಅಂತ ಹೇಳ್ಬಿಟ್ಟು ದೇವಯ್ಯನೇ ಅಶ್ವಿನಿಗೆ ಬಾಯಿ ಬಂದಂಗ್ ಬೈತಿರ್ತಾಳೆ. ನಾನೇನ್ ಮಾಡ್ಲಿ ಮೇಡಮ್, ನಮ್ ಕಡೆಯವ್ರಿಗೆಲ್ಲ ಹೇಳಿದ್ದೆ ತುಂಬಾ ಸೇಫ್ ಆಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಅವಳು ನಮ್ಗೆ ಚಳ್ಳೆ ಹಣ್ಣು ತಿನ್ಸಿ ಓಡೆ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾಳೆ. ಹಾಗೆ ಅವಳು ಬೇರೆ ಯಾರ ಕಾರಲ್ಲೂ ಹೋಗಿಲ್ಲ, ಕಳಸದಿಂದ ಅಜಿತ್ ಕಾರಲ್ಲೇ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಿರ್ತಾಳೆ. ಹಾಗಾದ್ರೆ ಅಜಿತ್ ಭೂಮಿ ನೋಡಿರೋದು ಹೇಳಿರೋದು ಎಲ್ಲ ಸತ್ಯ ಅಂತ ಹೇಳ್ಬಿಟ್ಟು ದೇವಯ್ಯನಿ ಹೇಳ್ತಿರ್ತಾಳೆ. ಈಗ ಶಾರದಾ ಎಲ್ಲಿದ್ದಾಳೆ ಹೇಳು ಅಂತ ದೇವಯ್ಯನಿ ಕೂಡ ಕೇಳ್ತಿರುವಾಗ ನನಗೂ ಗೊತ್ತಾಗ್ತಿಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಹುಡುಕ್ತಾ ಇದೀವಿ ಅಂತ ಈ ಕಡೆ ಅಶ್ವಿನಿ ಕೂಡ ಹೇಳ್ತಿರ್ತಾಳೆ. ಆಗ ಈ ಕಡೆ ದೇವಯ್ಯನಿ ಕೂಡ ಹುಡ್ಕೋದಿಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಟೋಗ್ತಾಳೆ. ಈ ಕಡೆ ಶಾರದಮ್ಮ ಹೇಗೋ ಒಂದು ಅಶ್ವಿನಿ ಕಣ್ಣಿಂದ ಮತ್ತೆ ತಪ್ಪಿಸ್ಕೊಂಡು ಸೀದಾ ಲಕ್ಷ್ಮಕ್ಕನ್ ಮನೆಗೆ ಹೋಗಿ ಬಿಡ್ತಾಳೆ. ಅಶ್ವಿನಿನೂ ಕೂಡ ಏನ್ ಕಮ್ಮಿ ಇಲ್ಲ, ಅವಳನ್ನ ಫಾಲೋ ಮಾಡ್ಕೊಂಡು ಹುಡುಕ್ತಾ ಇರ್ತಾರೆ. ಅಶ್ವಿನಿ ಕೈಯಿಂದ ಕಣ್ ತಪ್ಪಿಸಿ ಹೇಗೋ ಒಂದು ಲಕ್ಷ್ಮಕ್ಕನ್ ಮನೆ ಸೇರ್ಕೊಂತಾಳೆ. ಈ ಕಡೆ ಲಕ್ಷ್ಮಕ್ಕ ಇರೋದಿಲ್ಲ, ಯಾಕಂದ್ರೆ ಭಾಗ್ಯಮ್ಮನ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹಾಸ್ಪಿಟಲ್ಗೆ ಹೋಗಿರ್ತಾಳೆ. ಹಾಗಾಗಿ ಇವಳೆ ಶಾರದಾನೆ ಬಾಗಿಲು ತೆಕ್ಕೊಂಡು ಲಕ್ಷ್ಮಕ್ಕನ್ ಮನೆ ಒಳಗಡೆ ಬಾಗ್ಲೆಲ್ಲ ಲಾಕ್ ಮಾಡ್ಕೊಂಡು ಅಲ್ಲೇ ಬಚ್ಚಿಟ್ಕೊಂಡ್ಬಿಡ್ತಾಳೆ ಶಾರದಾ. ಹಾಗಾಗಿ ಅಶ್ವಿನಿಗೆ ಗೊತ್ತಾಗಲ್ಲ ಅವಳು ಎಲ್ಲಿ ಹೋದ್ಲು ಅಂತ, ಬೇರೆ ಕಡೆ ಹೋಗ್ಬಿಡ್ತಾಳೆ. ಈ ಕಡೆ ಇನ್ನೊಂದ್ ಕಡೆ ದೇವಯ್ಯನಿ ಸೀದಾ ಲಕ್ಷ್ಮಕ್ಕನ್ ಮನೆ ಹತ್ರನೇ ಬಂದ್ಬಿಡ್ತಾಳೆ. ಇನ್ನೇನು ದೇವಯ್ಯನಿ ಬರ್ಬೇಕು ಅಷ್ಟರಲ್ಲಿ ಎಲ್ಲ ಹೋದ್ರು ಅಂತ ಗೊತ್ತಾದ್ಮೇಲೆ ಮತ್ತೆ ಬಾಗಿಲು ತೆಕ್ಕೊಂಡು ಶಾರದಾ ಆಚೆ ಬರ್ತಾರೆ. ಹೀಗೆ ಎಲ್ಲೋ ಒಂದು ತಪ್ಪಿಸ್ಕೊಂಡು ಪಾಪ ಶಾರದಾ ಅವರು ಪರಿಸ್ಥಿತಿ ನಿಜವಾಗ್ಲೂ ತುಂಬಾನೇ ಕಣ್ಣೀರ್ ಬರುತ್ತೆ. ಆ ರೀತಿಯಾಗಿ ತಪ್ಪಿಸ್ಕೊಂಡು ಬಗ್ಗಿ ಓಡ್ಕೊಂಡು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಹೋಗ್ತಿರ್ತಾಳೆ. ಅವಳಿಗೆ ತುಂಬಾನೇ ಭಯ ಆಗ್ತಿರುತ್ತೆ, ಆದ ಕಾರಣ ಶಾರದಾ ಆ ರೀತಿಯಾಗಿ ಹೋಗ್ತಿರ್ತಾರೆ. ದೇವಯ್ಯನಿ ಹಾಗೆ ಹುಡ್ಕೊಂಡು ಲಕ್ಷ್ಮಕ್ಕನ್ ಮನೆ ಹತ್ರನೇ ಬಂದಾಗ ಅಲ್ಲಿ ದೇವಯ್ಯನಿಗೆ ಶಾರದಾ ಕಣ್ಣಿಗೆ ಬಿದ್ಬಿಡ್ತಾಳೆ. ಶಾರದಾ ಕೂಡ ದೇವಯ್ಯನಿನ ನೋಡ್ಬಿಟ್ಟು ತುಂಬಾನೇ ಗಾಬರಿಯಿಂದ ಮತ್ತೆ ಓಡೋದಿಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಪಾಪ ಶಾರದಂಗೆ ಅಲ್ಲಿಂದನೂ ಕೂಡ ತಪ್ಪಿಸ್ಕೊಂಡು ಓಡೋಗಿ ತುಂಬಾನೇ ಸುಸ್ತು ಕೂಡ ಆಗ್ತಿರತ್ತೆ, ಅವಳಿಗೆ ತುಂಬಾ ಬಾಯಾರಿಕೆ ಕೂಡ ಆಗ್ತಿರತ್ತೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಇವಳು ಕೂಡ ದೇವಯ್ಯನಿ ಕೂಡ ಎದುರುಗಡೆ ಬಂದೇ ಬಿಡ್ತಾಳೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ನಲ್ಲಿ ಭೂಮಿಗಳು ಅಂತ ಬೇಜಾರ್ ಮಾಡ್ಕೊಂಡು ಅಳ್ತಿರ್ತಾಳೆ. ಈ ಕಡೆ ನಚ್ಚಿ ಬಂದು ಕೂಡ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಅಜಿತ್ ಕೂಡ ಲಕ್ಷ್ಮಕ್ಕನ ಹತ್ರ ಶಾರದತ್ತೆ ಮುಖದಲ್ಲಿರುವಂತಹ ಕಲೆಗಳ ಬಗ್ಗೆ ಎಲ್ಲ ಫೋಟೋದಲ್ಲಿ ಕೇಳ್ತಿರ್ತಾನೆ. ಹೌದು ಮುಖದಲ್ಲಿ ಇಲ್ಲಿ ಕಲೆ ಇತ್ತು ಅಲ್ಲಿ ಕಲೆ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ ಆಯ್ತು, ನನಗೊಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಎಲ್ಲ ಸ್ಟೇಷನ್ಗೂ ಕೂಡ ಕಾಲ್ ಮಾಡ್ಬಿಟ್ಟು ಶಾರದಾ ಬಗ್ಗೆ ವಿಚಾರಣೆಗೋಸ್ಕರ ಎಲ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ.
ಹೋಗ್ತಿರ್ತಾರೆ. ಈ ಕಡೆ ಭೂಮಿ ಸಾಹೇಬ್ರೆ ನಾನು ಇವತ್ತು ಇಲ್ಲೇ ಇರ್ತೀನಿ, ಅಮ್ಮನ ಜೊತೆನೆ ಇರ್ತೀನಿ, ನೀವೆಲ್ಲ ಹೊರಡಿ ಅಂತ ಹೇಳ್ಬಿಟ್ಟು ಕೂಡ ಮನೆಯವರೆಲ್ಲರಿಗೂ ಕೂಡ ಹೇಳ್ತಿರ್ತಾರೆ. ಅಜಿತ್ ಆಗ ಬೇಡ ಭೂಮಿ ನೀನು ಕೂಡ ಮನೆಗೆ ಹೋಗು, ಲಕ್ಷ್ಮಕ್ಕ ಇರ್ತಾರೆ ಸಾಕು ಅಂತ ಹೇಳ್ಬಿಟ್ಟು, ಯಾರಾದ್ರೂ ಒಬ್ರು ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಈ ಕಡೆ ಸಂಗೀತ ನಾನು ಲಕ್ಷ್ಮಕ್ಕನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಇಲ್ಲ ಇಲ್ಲ ಯಾರು ಬೇಡ, ಲಕ್ಷ್ಮಕ್ಕ ಒಬ್ಬರೇ ಇದ್ರೆ ಸಾಕು, ನಾನು ಆದಷ್ಟು ಬೇಗ ಜೈಲರ್ ಹತ್ರ ಮಾತಾಡಿ ಭಾಗ್ಯಮ್ಮನ ನಮ್ಮ ಮನೆಗೆ ಕರ್ಕೊಂಡು ಬಂದು ಇಟ್ಕೊಳ್ಳೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಎಲ್ರಿಗೂ ಕೂಡ ಹೇಳ್ತಿರ್ತಾರೆ. ಆಗ ಎಲ್ರಿಗೂ ಕೂಡ ಖುಷಿ ಆಗತ್ತೆ, ಇನ್ನೇನು ಭಾಗ್ಯಮ್ಮನ್ನು ಕೂಡ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆಲ್ಲ ವಾಪಸ್ ಆಗ್ತಾರೆ. ಶಾರದಾ ಕಳಸದಲ್ಲಿ ಇದ್ದಾರೆ ಅಂತ ಅನ್ಕೊಂಡಿರ್ತಾರೆ ಈ ಕಡೆ ಅಜಿತ್ ಅವರು. ಆದ್ರೆ ಈ ಕಡೆ ದೇವಯಾನಿ ವರ್ತನೆ ನೋಡ್ಬಿಟ್ಟು ಅಜಿತ್ಗೆ ಅನುಮಾನ ಬಂದಿರೋ ಕಾರಣ ಮತ್ತೆ ಅಲ್ಲೇ ಹುಡ್ಕೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಯಾಕಂದ್ರೆ ದೇವಯಾನಿ ನಾಪತ್ತೆ ಆಗಿರ್ತಾಳೆ. ಹಾಗಾಗಿ ದೇವಯಾನಿ ಮೇಲೆ ಅಜಿತ್ಗೆ ಬಲವಾಗಿ ಒಂದು ಅನುಮಾನ ಕಾಡೋಕೆ ಶುರು ಆಗ್ತಿರತ್ತೆ. ಶಾರದಮ್ಮನ ಹುಡ್ಕೋದಿಕ್ಕೆ ಅಂತ ಹೇಳ್ಬಿಟ್ಟು ದೇವಯಾನಿ ಕೂಡ ಪತ್ತೆ ಮಾಡೋದಿಕ್ಕೆ ಈ ಕಡೆ ಅಜಿತ್ ಹೊರಟೆ ಬಿಡ್ತಾನೆ. ಇನ್ನೊಂದ್ ಕಡೆ ಈ ಶಾರದನ ಎದುರುಗಡೆ ದೇವಯಾನಿ ಬಂದ್ಬಿಟ್ಟು ಎಲ್ಲೇ ಓಡೋಗ್ತಾ ಇದೆಯಾ, ನಿಂತ್ಕೊಳ್ಳೆ ಅಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹೆದರ್ಸ್ತಿರ್ತಾಳೆ. ಈ ಕಡೆ ಶಾರದಾ ಅಂತೂ ಹಿಂದಿಂದೆ ಹೋಗ್ತಿರ್ತಾಳೆ. ತುಂಬಾ ಅಂದ್ರೆ ತುಂಬಾ ಭಯ ಬಿದ್ದಿರ್ತಾರೆ ಈ ಕಡೆ ಶಾರದಾ ಅವರು. ಎಲ್ಲೇ ಹೋಗ್ತಿದ್ಯಾ, ನಿಂತ್ಕೊಳ್ಳೆ, ಎಲ್ಲೇ ಹೋಗ್ತಿದ್ಯಾ, ನನ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ನಿನ್ಗೆ ಸಾಧ್ಯನೇ ಇಲ್ಲ ಬಿಡು, ನಾನ್ ಯಾರು ಹೇಳು, ಅಯ್ಯೋ ಶಾರದಾ ನನ್ ಕೈಯಿಂದ ನಿನ್ಗೆ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೇಕೆ ಹಾಕೊಂಡು ನಗ್ತಿರ್ತಾಳೆ. ಈ ಕಡೆ ಶಾರದಂಗೆ ಈ ದೇವಯಾನಿ ಒಬ್ಳು ಗೋಮುಖ ವ್ಯಾಘ್ರ ಅಂತ ಹೇಳ್ಬಿಟ್ಟು ಅವಳಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದೇವಯಾನಿನ ನೋಡ್ಬಿಟ್ಟು ತುಂಬಾನೇ ಅಲ್ಲೇ ಕುಸಿದು ಬೀಳೋ ಅಂತಷ್ಟು ಅವಳು ನಡುಕ್ತಾ ಇರ್ತಾಳೆ. ಶಾರದಾ ನಾನ್ ಯಾರು ಹೇಳು, ನನ್ ಮುಖ ನೋಡು, ಚೆನ್ನಾಗೆ ನೆನ್ಪಿದೆಯಲ್ವಾ, ನನ್ನನ್ನು ಹೇಗ್ ನಿನಗೆ ಮರೆಯೋಕ್ ಸಾಧ್ಯ, ನೀನೇನಾದ್ರೂ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ರೆ ನನಗೆ ಅಲ್ಲಿರೋ ಅವಕಾಶ ಇರಲ್ಲ, ಆ ಮನೆ ಆಸ್ತಿ ಎಲ್ಲ ನಂದಾಗ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನನ್ನ ಸಾಯಿಸೋಕೆ ಟ್ರೈ ಮಾಡಿದೆ, ಆದ್ರೆ ನೀನು ಬದುಕ್ ಬಂದ್ಬಿಟ್ಟಿದ್ಯಾ ಅಲ್ವಾ, ಇವಾಗ ನನ್ ಕೈಯಿಂದ ಹೇಗ್ ತಪ್ಪಿಸ್ಕೊಂತೀಯ, ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೇಕೆ ಹಾಕಿ ನಗೋಕೆ ಈ ಕಡೆ ದೇವಯಾನಿ ಶುರು ಮಾಡ್ತಾಳೆ. ಈ ಕಡೆ ಶಾರದಾ ಕೂಡ ತುಂಬಾ ಭಯದಿಂದ ಹಾಗೆ ಹಿಂದಿಂದೆ ಒಂದೊಂದು ಹೆಜ್ಜೆ ಹೋಗ್ತಿರ್ತಾಳೆ. ಈ ಕಡೆ ದೇವಯಾನಿ ಮನ್ಸಲ್ಲೇ ಅನ್ಕೋತಿರ್ತಾಳೆ, ಅಶ್ವಿನಿ ಶಾರದಾ ನನ್ ಕೈಗೆ ಸಿಕ್ಕೇ ಬಿಟ್ಲು ಕಣೆ, ಶಾರದಾನ ನಿನ್ ಕೈಗೆ ಒಪ್ಸೋದಕ್ಕೆ ನಾನೇನು ಅಷ್ಟು ಸುಲಭದ ಹೆಂಗ್ಸು ಅಂತ ನೀನ್ ನನ್ನನ್ನು ಅನ್ಕೊಂಡಿದ್ಯೇನೆ, ಶಾರದಾ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ನಿನಗೇನಾದ್ರೂ ಇನ್ಫಾರ್ಮೇಶನ್ ಕೊಟ್ಟೆ ಅಂತಂದ್ರೆ ನೀನು ನನ್ನನ್ಗೆ ಉಲ್ಟಾ ಹೊಡಿತೀಯ, ಯಾವ ಕಾರಣಕ್ಕೂ ಈ ಶಾರದಾನ ನಾನೇ ಕೊಲೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೊಲೆ ಮಾಡೋದಕ್ಕೆ ಅಂತ ಹತ್ತತ್ರ ಹೋಗ್ತಿರ್ತಾಳೆ. ಜೊತೆಗೆ ಕೇಕೆ ಹಾಕೊಂಡು ನಗ್ತಿರ್ತಾಳೆ ಕೂಡ ದೇವಯಾನಿ. ಇನ್ನೊಂದ್ ಕಡೆ ಅಜಿತ್ ಕೂಡ ಅಲ್ಲೇ ಬರ್ತಿರ್ತಾನೆ, ಶಾರದತ್ತೆನ ಹುಡ್ಕೊಂಡು, ಹಾಗೇನೆ ದೇವಯಾನಿನ ಕೂಡ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ. ಈ ಅಶ್ವಿನಿ ಏನಾದ್ರೂ ಶಾರದಾ ಸಿಕ್ಕಿದ್ಲು ಅಂತ ಹೇಳ್ಬಿಟ್ರೆ ಈ ಕಡೆ ದೇವಯಾನಿಗೆ ಕುತ್ತು ತರ್ತಾಳೆ ಅನ್ನೋದು ದೇವಯಾನಿಗೆ ಗೊತ್ತಿರೋದ್ರಿಂದ ಅಶ್ವಿನಿಗೂ ಕೂಡ ಹೇಳೋದಿಲ್ಲ. ಹಾಗೆ ನಾನೇ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸಾಯಿಸೋದಿಕ್ಕೆ ಅಂತ ಮುಂದಾಗ್ತಾಳೆ. ಈ ಕಡೆ ಶಾರದಾ ಮತ್ತೆ ತಪ್ಪಿಸ್ಕೊಂಡು ಓಡೋದಿಕ್ಕೆ ಶುರು ಮಾಡ್ತಿರ್ತಾಳೆ. ಆ ಕಡೆ ಅಜಿತ್ ಕೂಡ ಬರ್ತಿರ್ತಾರೆ. ಈ ಕಡೆ ದೇವಯಾನಿ ಕೂಡ ಶಾರದಾನ ಸಾಯಿಸೋದಿಕ್ಕೆ ಅಂತ ಹೋಗ್ತಿರ್ತಾಳೆ. ಶಾರದಾ ಕೂಡ ಅಜಿತ್ ಹುಡ್ಕೊಂಡ್ ಬರ್ತಿರುವಂತಹ ಪ್ಲೇಸ್ಗೆ ಓಡೋಗ್ತಿರ್ತಾಳೆ. ಕೊನೆಗೂ ಶಾರದಾ ಅಜಿತ್ ಕಣ್ಣಿಗೆ ಬಿದ್ದೇ ಬಿಡ್ತಾರೆ. ಈ ಕಡೆ ದೇವಯಾನಿ ಕೂಡ ಶಾರದಾನ ಅಟ್ಟಿಸ್ಕೊಂಡು ಹೋಗ್ತಿರ್ತಾಳೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ಮುಂದಿನ ಸಂಚಿಕೆನಲ್ಲಿ ದೇವಯಾನಿ ಸಿಕ್ಕಾಕೊಂತಾಳ ಅಜಿತ್ ಕೈನಲ್ಲಿ. ಶಾರದಾನ ಅಜಿತ್ ಹೇಗ್ ಕಾಪಾಡ್ಕೊಳ್ತಾನೆ, ಶಾರದಾನ ಕಾಪಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ತಾನ, ದೇವಯಾನಿಗೆ ಮುಂದೆ ಏನೆಲ್ಲ ಕಾದಿದೆ. ಈ ಕಡೆ ಭಾಗ್ಯಮ್ಮನು ಕೂಡ ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ಅದು ಕ್ಯಾನ್ಸರ್ ಗೆ ತಿರುಗಿ ಇರಬಹುದು ಅಂತ ಹೇಳ್ಬಿಟ್ಟು ನಚಿಕೇತ್ಗೆ ಮಿಸ್ ಹೊಡಿತಾ ಇರತ್ತೆ. ಹಾಗಾದ್ರೆ ನಿಜವಾಗ್ಲೂ ಭಾಗ್ಯಮ್ಮ ಇನ್ನ ಸ್ವಲ್ಪ ದಿನನೇ ಬದುಕಿರ್ತಾರ. ನಾಳೆ ಭಾಗ್ಯಮ್ಮನ ಅಜಿತ್ ಮನೆಗೆ ಕರ್ಕೊಂಡ್ ಬರ್ತಾರ. ಜೊತೆಗೆ ಅಜಿತ್ ಶಾರದಾನ ಕೂಡ ಸೇಫ್ ಆಗಿ ಮನೆಗೆ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬಂದ್ಮೇಲೆ ದೇವಯಾನಿ ಏನೆಲ್ಲ ಆಟ ಆಡಬಹುದು ಶಾರದನ್ ಜೊತೆಗೆ ಎಲ್ಲವನ್ನೂ ಕೂಡ ನಾವು ಮುಂದಿನ ಸಂಚಿಕೆನಲ್ಲಿ ನೋಡ್ಬೇಕಾಗುತ್ತೆ. ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್.